ಪೇನ್ ಬಾಡಿ ಅಂದರೆ ನಮ್ಮ ಒಳಗೆ ಸಂಗ್ರಹವಾದ ಹಳೆಯ ಭಾವನಾತ್ಮಕ ನೋವಿನ ಶಕ್ತಿ. ಇದು ಬಾಲ್ಯದ ಅನುಭವಗಳಿಂದ, ಸಂಬಂಧಗಳ ಗಾಯಗಳಿಂದ, ಹಿಂದಿನ ಅವಮಾನಗಳಿಂದ ಸಂಗ್ರಹವಾಗುತ್ತದೆ. ಪೇನ್ ಬಾಡಿಯನ್ನು ಗುರುತಿಸುವ ಸೂಚನೆಗಳು: ಚಿಕ್ಕ ವಿಷಯಕ್ಕೆ ಅತಿಯಾದ ಕೋಪ, ಇದ್ದಕ್ಕಿದ್ದಂತೆ ದುಃಖ ಆವರಿಸುವುದು, ಹಳೆಯ ವಿಷಯಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದು. ಇದಕ್ಕೆ ಪರಿಹಾರ: ಪೇನ್ ಬಾಡಿ ಜಾಗೃತವಾದಾಗ ಅದನ್ನು ಹತ್ತಿಕ್ಕಬೇಡಿ ಅಥವಾ ಅದರಲ್ಲಿ ಮುಳುಗಬೇಡಿ. ಬದಲಿಗೆ ಈ ಭಾವನೆ ನನ್ನ ಶರೀರದಲ್ಲಿ ಎಲ್ಲಿ ಇದೆ ಎಂದು ಗಮನಿಸಿ. ಎದೆಯಲ್ಲಿ ಭಾರ ಅನಿಸುತ್ತಿದೆಯೇ? ಹೊಟ್ಟೆಯಲ್ಲಿ ಬಿಗಿತ ಇದೆಯೇ? ಇದನ್ನು ಬರೀ ಗಮನಿಸಿ, ಪ್ರತಿಕ್ರಿಯಿಸಬೇಡಿ. ಫ್ರೆಂಡ್ಸ್, ನಿಮ್ಮ ಮನಸ್ಸು ದಿನಕ್ಕೆ ಎಷ್ಟು ಬಾರಿ ನಿಜವಾಗಿಯೂ ಶಾಂತವಾಗಿರುತ್ತದೆ? ಬೆಳಿಗ್ಗೆ ಎದ್ದ ತಕ್ಷಣ ಇಂದಿನ ಕೆಲಸಗಳ ಚಿಂತೆ, ಆಫೀಸಿನಲ್ಲಿ ಮುಂದಿನ ಮೀಟಿಂಗ್ ಬಗ್ಗೆ ಟೆನ್ಷನ್, ರಾತ್ರಿ ಮಲಗುವ ಮುಂಚೆ ಹಗಲಿನ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ. ಈ ಚಕ್ರ ಎಂದೂ ನಿಲ್ಲುವುದಿಲ್ಲವೇ ಅಂತ ಅನಿಸುತ್ತದೆಯೇ? ಫ್ರೆಂಡ್ಸ್, ಇಂದು ನಾನು ನಿಮಗೆ ಒಂದು ಪುಸ್ತಕದ ಬಗ್ಗೆ ಹೇಳಲಿದ್ದೇನೆ. ಇದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರ ಜೀವನ ಬದಲಾಯಿಸಿದೆ. ಈ ಪುಸ್ತಕದ ಹೆಸರು ದಿ ಪವರ್ ಆಫ್ ನೌ. ಇದನ್ನು ಬರೆದವರು ಎಕಾರ್ಟ್ ಟೊಲೆ. ಇಂದಿನ ವಿಡಿಯೋದಲ್ಲಿ ನಾವು ಈ ಪುಸ್ತಕದ ಎಲ್ಲ ಮುಖ್ಯ ವಿಚಾರಗಳನ್ನು ಆಳವಾಗಿ ಉದಾಹರಣೆಗಳೊಂದಿಗೆ ನೋಡೋಣ. ವಿಡಿಯೋ ಸ್ವಲ್ಪ ಉದ್ದ ಇದೆ, ಆದರೆ ಪ್ರತಿ ನಿಮಿಷವೂ ನಿಮ್ಮ ಜೀವನಕ್ಕೆ ಉಪಯುಕ್ತವಾಗಿರುವಂಥ ವಿಷಯವೇ ಇರುತ್ತದೆ. ಕೊನೆಯವರೆಗೆ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಒಂದು ಪೂರ್ಣ 7 ದಿನಗಳ ಅಭ್ಯಾಸದ ಯೋಜನೆಯನ್ನು ಹೇಳಲಿದ್ದೇನೆ. ದಿ ಪವರ್ ಆಫ್ ನೌ ಪುಸ್ತಕದ ಲೇಖಕರು ಎಕಾರ್ಟ್ ಟೊಲೆ, ಒಬ್ಬ ಜರ್ಮನ್ ಮೂಲದ ಆಧ್ಯಾತ್ಮಿಕ ಬರಹಗಾರ. ಅವರು ತಮ್ಮ 29ನೇ ವಯಸ್ಸಿನಲ್ಲಿ ತೀವ್ರ ಖಿನ್ನತೆ ಮತ್ತು ಆತಂಕದಿಂದ ಬಳಲುತ್ತಿದ್ದರು ಎಂದು ಹೇಳಿಕೊಳ್ಳುತ್ತಾರೆ. ಒಂದು ರಾತ್ರಿ ಅವರಿಗೆ ಆಳವಾದ ಆಂತರಿಕ ಪರಿವರ್ತನೆ ಆಯಿತು ಎಂದು ಅವರು ವಿವರಿಸುತ್ತಾರೆ. ಅವರ ಸ್ವಂತ ಆಲೋಚನೆಗಳಿಂದ ಬೇರ್ಪಟ್ಟು ಶಾಂತಿಯನ್ನು ಅನುಭವಿಸಿದರು. ಆ ಅನುಭವದ ನಂತರ ಅವರು ವರ್ಷಗಟ್ಟಲೆ ಧ್ಯಾನ ಮಾಡಿ ತಮ್ಮ ಒಳನೋಟಗಳನ್ನು ಈ ಪುಸ್ತಕದಲ್ಲಿ ಬರೆದರು. ಈ ಪುಸ್ತಕ 1997ರಲ್ಲಿ ಪ್ರಕಟವಾಯಿತು. ಆದರೆ ಓಪ್ರಾ ವಿನ್ಫ್ರೇ ಇದನ್ನು ಶಿಫಾರಸು ಮಾಡಿದ ನಂತರ ಪ್ರಪಂಚದಾದ್ಯಂತ ಜನಪ್ರಿಯವಾಯಿತು. ನಮ್ಮ ಕನ್ನಡಿಗ ಪ್ರೇಕ್ಷಕರಿಗೆ ಇದು ಪಾಶ್ಚಾತ್ಯ ಪುಸ್ತಕ ಎಂದು ಅನಿಸಬಹುದು, ಆದರೆ ಇದರ ಮೂಲ ವಿಚಾರಗಳು ನಮ್ಮ ವೇದಾಂತ, ಬೌದ್ಧ ಧರ್ಮ ಮತ್ತು ಜೈನ ತತ್ವಶಾಸ್ತ್ರದಲ್ಲಿ ಇರುವ ವಿಚಾರಗಳಿಗೆ ತುಂಬ ಹತ್ತಿರ ಇವೆ. ಇಲ್ಲಿ ನಮ್ಮ ದೈನಂದಿನ ಜೀವನದ ಕೆಲವು ಸಮಸ್ಯೆಗಳನ್ನು ಉದಾಹರಣೆಯೊಂದಿಗೆ ನೋಡೋಣ. ಮೊದಲನೇ ಉದಾಹರಣೆ ಕೆಲಸದ ಒತ್ತಡ. ಉದಾಹರಣೆಗೆ, ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೆ. ಅವನು ಬೆಳಿಗ್ಗೆ 9 ಗಂಟೆಗೆ ಆಫೀಸಿಗೆ ಹೋಗ್ತಾನೆ, ಆದರೆ ಮನಸ್ಸು ಇನ್ನು ಸಂಜೆ 6 ಗಂಟೆಯ ಡೆಡ್ಲೈನ್ ಬಗ್ಗೆ ಚಿಂತಿಸುತ್ತಿರುತ್ತದೆ. ಅಂದರೆ ಇಡೀ ದಿನ ಅವನು ಪ್ರಸ್ತುತ ಕೆಲಸದಲ್ಲಿ ಇರುವುದಿಲ್ಲ, ಅವನ ಮನಸ್ಸು ಯಾವಾಗಲೂ ಮುಂದೆ ಓಡುತ್ತಿರುತ್ತದೆ. ಎರಡನೇ ಉದಾಹರಣೆ ವಿದ್ಯಾರ್ಥಿಗಳ ಒತ್ತಡ. ಒಬ್ಬ ವಿದ್ಯಾರ್ಥಿನಿ ಪರೀಕ್ಷೆಗೆ ಓದುತ್ತಿದ್ದಾಳೆ, ಆದರೆ ಪುಸ್ತಕ ನೋಡುತ್ತಾ ಅವಳು ಮನಸ್ಸಿನಲ್ಲಿ ಫೇಲ್ ಆದರೆ ಏನಾಗುತ್ತದೆ ಎಂಬ ಭಯದಲ್ಲಿ ಮುಳುಗಿದೆ. ಅಂದರೆ ಅದರ ಫಲಿತಾಂಶವಾಗಿ ಆ ಪುಸ್ತಕದಲ್ಲಿ ಏನಿದೆ ಎಂಬ ನೆನಪೇ ಇರುವುದಿಲ್ಲ ವಿದ್ಯಾರ್ಥಿಗೆ. ಮೂರನೇ ಉದಾಹರಣೆ ಕುಟುಂಬ ಮತ್ತು ಹೋಲಿಕೆ. ನಾವು ಎಲ್ಲೋ ಮದುವೆ ಸಮಾರಂಭಗಳಿಗೆ ಹೋಗಿರ್ತೀವಿ, ಅಲ್ಲಿ ಎಲ್ಲ ಸಂಬಂಧಿಕರ ಭೇಟಿ ಆಗ್ತದೆ. ಅಲ್ಲಿ ಒಬ್ಬ ಕಸಿನ್ ಸಿಕ್ಕಿ ಹೇಳ್ತಾರೆ, ನಾನು ಇಷ್ಟು ಸಂಪಾದನೆ ಮಾಡ್ತೀನಿ, ನೀನೇನು ಮಾಡ್ತಿದೀಯಾ ಅಂತ ಕೇಳಿದಾಗ ಮನೆಗೆ ಬಂದರೂ ಕೂಡ ಆಮೇಲೆ ಆ ಮಾತು ತಲೆಯಲ್ಲಿ ಗಂಟೆಗಟ್ಟಲೆ ಸುತ್ತುತ್ತಲೇ ಇರುತ್ತದೆ.
ಈ ಎಲ್ಲ ಉದಾಹರಣೆಗಳ ಸಾರಾಂಶ ಏನು ಗೊತ್ತಾ? ನಮ್ಮ ಮನಸ್ಸು ವರ್ತಮಾನದಲ್ಲಿ ಇಲ್ಲದೇ ಇರುವುದು. ಎಕಾರ್ಟ್ ಟೊಲ್ಲೆ ಹೇಳುವ ಪ್ರಕಾರ ಇದೇ ನಮ್ಮ ಎಲ್ಲ ದುಃಖಕ್ಕೆ ಮೂಲ ಕಾರಣ. ಎಕಾರ್ಟ್ ಟೊಲ್ಲೆ ಅವರ ಪ್ರಕಾರ ನಾವು ನಮ್ಮ ಆಲೋಚನೆಗಳೊಂದಿಗೆ ಎಷ್ಟು ಗಾಢವಾಗಿ ಹೊಂದಿಕೊಂಡಿದ್ದೇವೆ ಎಂದರೆ ನಮ್ಮ ಆಲೋಚನೆಗಳೇ ನಾವು ಎಂದು ನಂಬುತ್ತೇವೆ. ಈ ನಿರಂತರ ಆಲೋಚನೆಗಳ ಪ್ರವಾಹಕ್ಕೆ ಅವರು ಈಗೋ ಅಥವಾ ಅಹಂ ಎಂದು ಕರೆಯುತ್ತಾರೆ. ಈಗೋ ಯಾವಾಗಲೂ ಗುರುತನ್ನು ಹುಡುಕುತ್ತಿರುತ್ತದೆ, ಅಂದರೆ ಐಡೆಂಟಿಟಿ. ಕೆಲಸ, ಹಣ, ಸಾಮಾಜಿಕ ಸ್ಥಾನಮಾನ, ಜನರ ಅಭಿಪ್ರಾಯ ಇವೆಲ್ಲವೂ ಐಡೆಂಟಿಟಿಗಳಾಗಿರುತ್ತವೆ. ಉದಾಹರಣೆಗೆ, ಇನ್ಸ್ಟಾಗ್ರಾಮ್ನಲ್ಲಿ ಫೋಟೋ ಹಾಕಿದಾಗ ಲೈಕ್ ಕಡಿಮೆ ಬಂದರೆ ಬೇಸರ ಆಗುತ್ತೆ. ಯಾಕೆಂದರೆ ನಮ್ಮ ಈಗೋ ಜನರ ಮೆಚ್ಚುಗೆಯ ಮೇಲೆ ಅವಲಂಬಿತವಾಗಿದೆ. ಈಗೋ ಬಗ್ಗೆ ಇನ್ನೊಂದು ಮುಖ್ಯ ಅಂಶ, ಅದಕ್ಕೆ ಯಾವಾಗಲೂ ಸಮಸ್ಯೆ ಬೇಕು, ದೂರುವುದಕ್ಕೆ ಏನಾದರೂ ಬೇಕು, ಗುರುತಿಸಿಕೊಳ್ಳಲು ಒಂದು ಕತೆ ಬೇಕು. ನನಗೆ ಜೀವನದಲ್ಲಿ ಯಾವಾಗಲೂ ಕಷ್ಟ ಅಥವಾ ನಾನೇ ಎಲ್ಲವನ್ನೂ ನಿಭಾಯಿಸಬೇಕು ಎಂಬ ಕತೆಗಳನ್ನು ನಾವು ನಮ್ಮ ಬಗ್ಗೆ ಕಟ್ಟಿಕೊಳ್ಳುತ್ತೇವೆ ಮತ್ತು ಅದನ್ನೇ ನಮ್ಮ ಐಡೆಂಟಿಟಿ ಮಾಡಿಕೊಳ್ಳುತ್ತೇವೆ. ಇದಕ್ಕೆ ಪರಿಹಾರ ಆಲೋಚನೆಗಳನ್ನು ಗಮನಿಸುವ ಒಂದು ಭಾಗ ನಮ್ಮಲ್ಲಿ ಇದೆ ಎಂದು ಗುರುತಿಸುವುದೇ ಮೊದಲ ಹೆಜ್ಜೆ. ಎರಡನೇ ವಿಚಾರ ಪೇನ್ ಬಾಡಿ, ಅಂದರೆ ನೋವಿನ ಶರೀರ. ಪೇನ್ ಬಾಡಿ ಅಂದರೆ ನಮ್ಮ ಒಳಗೆ ಸಂಗ್ರಹವಾದ ಹಳೆಯ ಭಾವನಾತ್ಮಕ ನೋವಿನ ಶಕ್ತಿ. ಇದು ಬಾಲ್ಯದ ಅನುಭವಗಳಿಂದ, ಸಂಬಂಧಗಳ ಗಾಯಗಳಿಂದ, ಹಿಂದಿನ ಅವಮಾನಗಳಿಂದ ಸಂಗ್ರಹವಾಗುತ್ತದೆ. ಪೇನ್ ಬಾಡಿ ಜಾಗೃತವಾದಾಗ ಅದಕ್ಕೆ ಒಂದು ವಿಚಿತ್ರ ಗುಣ ಇದೆ. ಅದಕ್ಕೆ ಇನ್ನಷ್ಟು ನೋವು ಬೇಕು. ಅದು ನಕಾರಾತ್ಮಕ ಪರಿಸ್ಥಿತಿಗಳನ್ನು ಸೃಷ್ಟಿಸಲು ಪ್ರಯತ್ನಿಸುತ್ತದೆ. ಉದಾಹರಣೆಗೆ, ಒಂದು ಜೋಡಿ ಇದ್ದಾರೆ ಎಂದು ಇಟ್ಟುಕೊಳ್ಳೋಣ. ಗಂಡ ಸ್ವಲ್ಪ ತಡವಾಗಿ ಮನೆಗೆ ಬಂದ. ಸಾಮಾನ್ಯ ದಿನಗಳಲ್ಲಿ ಒಂದು ಚಿಕ್ಕ ವಿಷಯ. ಆದರೆ ಹೆಂಡತಿ ಪೇನ್ ಬಾಡಿ ಬಹುಶಃ ಬಾಲ್ಯದಲ್ಲಿ ತಂದೆ ಯಾವಾಗಲೂ ಹೊರಗೆ ಇರುತ್ತಿದ್ದ ಅನುಭವದಿಂದ ಜಾಗೃತವಾಗುತ್ತದೆ ಮತ್ತು ಇದ್ದಕ್ಕಿದ್ದಂತೆ ಚಿಕ್ಕ ವಿಷಯ ದೊಡ್ಡ ಜಗಳ ಆಗುತ್ತದೆ. ಇಬ್ಬರು ನಂತರ ಯೋಚಿಸುತ್ತಾರೆ, ಯಾಕೆ ಇಷ್ಟು ದೊಡ್ಡ ರಿಯಾಕ್ಷನ್ ಕೊಟ್ಟೆ ಅಂತ. ಪೇನ್ ಬಾಡಿಯನ್ನು ಗುರುತಿಸುವ ಸೂಚನೆಗಳು: ಚಿಕ್ಕ ವಿಷಯಕ್ಕೆ ಅತಿಯಾದ ಕೋಪ, ಇದ್ದಕ್ಕಿದ್ದಂತೆ ದುಃಖ ಆವರಿಸುವುದು, ಹಳೆಯ ವಿಷಯಗಳನ್ನು ಮತ್ತೆ ಮತ್ತೆ ನೆನಪಿಸಿಕೊಳ್ಳುವುದು. ಇದಕ್ಕೆ ಪರಿಹಾರ ಒಂದೇ ಟೆಕ್ನಿಕ್. ಪೇನ್ ಬಾಡಿ ಜಾಗೃತವಾದಾಗ ಅದನ್ನು ಹತ್ತಿಕ್ಕಬೇಡಿ ಅಥವಾ ಅದರಲ್ಲಿ ಮುಳುಗಬೇಡಿ. ಬದಲಿಗೆ, ಈ ಭಾವನೆ ನನ್ನ ಶರೀರದಲ್ಲಿ ಎಲ್ಲಿ ಇದೆ ಎಂದು ಗಮನಿಸಿ. ಎದೆಯಲ್ಲಿ ಭಾರ ಅನಿಸುತ್ತಿದೆಯೇ ಅಥವಾ ಹೊಟ್ಟೆಯಲ್ಲಿ ಬಿಗಿತಾ ಇದೆಯೇ? ಬರೀ ಗಮನಿಸಿ, ಪ್ರತಿಕ್ರಿಯಿಸಬೇಡಿ. ಮೂರನೇ ವಿಚಾರ ಮಾನಸಿಕ ಕಾಲ, ಅಂದರೆ ಸೈಕಾಲಜಿಕಲ್ ಟೈಮ್. ಟೋಲೆ ಈ ಪುಸ್ತಕದಲ್ಲಿ 2 ರೀತಿಯ ಕಾಲದ ಬಗ್ಗೆ ಹೇಳುತ್ತಾರೆ. ಒಂದನೆಯದು ಗಡಿಯಾರದ ಕಾಲ, ಎರಡನೆಯದು ಮಾನಸಿಕ ಕಾಲ, ಅಂದರೆ ಕ್ಲಾಕ್ ಟೈಮ್ ಮತ್ತು ಸೈಕಾಲಜಿಕಲ್ ಟೈಮ್. ಗಡಿಯಾರದ ಕಾಲ ನಮ್ಮ ಮೀಟಿಂಗ್ನ ಸಮಯ ನೆನಪಿಟ್ಟುಕೊಳ್ಳಲು, ಪ್ರಯಾಣದ ಯೋಜನೆ ಮಾಡಲು ಉಪಯುಕ್ತವಾಗುತ್ತದೆ. ಆದರೆ ಮಾನಸಿಕ ಕಾಲ ಎಂದರೆ ನಾವು ಭೂತಕಾಲದಲ್ಲಿ ವಾಸಿಸುವುದು, ಅಂದರೆ ಪಶ್ಚಾತ್ತಾಪ, ಹಳೆಯ ನೆನಪುಗಳಲ್ಲಿ ಮುಳುಗುವುದು, ಅಥವಾ ಭವಿಷ್ಯದಲ್ಲಿ ವಾಸಿಸುವುದು, ಚಿಂತೆ, ಕಲ್ಪನೆಗಳ ಬಗ್ಗೆ ಭಯಗಳು. ಟೋಲೆ ಹೇಳುತ್ತಾರೆ, ಈ ಮಾನಸಿಕ ಕಾಲವೇ ನಮ್ಮ ದುಃಖದ ಮುಖ್ಯ ಮೂಲ. ಉದಾಹರಣೆಗೆ, ಒಬ್ಬ ಬಿಸ್ನೆಸ್ಮನ್ ಇದ್ದಾನೆ ಅಂತ ಅಂದ್ಕೊಳ್ಳಿ. ಅವರ ಅಂಗಡಿ ನಷ್ಟದಲ್ಲಿದೆ ಎಂದು ಇಟ್ಟುಕೊಳ್ಳೋಣ.
ಗಡಿಯಾರದ ಕಾಲದ ಪ್ರಕಾರ ಯೋಚಿಸಿದರೆ ಇವತ್ತು ಎಷ್ಟು ಮಾರಾಟ ಆಯಿತು, ನಾಳೆ ಏನು ಮಾಡಬಹುದು ಎಂದು ಪ್ರಾಯೋಗಿಕವಾಗಿ ಯೋಚಿಸುತ್ತಾನೆ. ಆದರೆ ಮಾನಸಿಕ ಕಾಲದ ಪ್ರಕಾರ ಯೋಚಿಸಿದರೆ ನಾನು ಸಂಪೂರ್ಣ ವಿಫಲ, ನನ್ನ ಕುಟುಂಬ ಏನಂದುಕೊಳ್ಳುತ್ತದೆಯೋ, ಮುಂದೆ ಎಲ್ಲ ಹಾಳಾಗುತ್ತದೆ ಎಂದು ಚಿಂತಿಸುತ್ತಾ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಕಳೆಯುತ್ತಾನೆ. ಎರಡನೇ ರೀತಿಯ ಯೋಚನೆ ಸಮಸ್ಯೆಗೆ ಪರಿಹಾರ ಕೊಡುವುದಿಲ್ಲ, ಬರೀ ನೋವು ಹೆಚ್ಚಿಸುತ್ತದೆ. ಅಂದರೆ ಇದರ ಪ್ರಾಯೋಗಿಕ ಪಾಠ ಅಂದರೆ ಸಮಸ್ಯೆ ಇದ್ದಾಗ ಅದನ್ನು ಗಡಿಯಾರದ ಕಾಲದಲ್ಲಿ ನಿಭಾಯಿಸಿ, ಈಗ ಏನು ಮಾಡಬಹುದು ಅಂತ ಮಾತ್ರ ಯೋಚಿಸಿ. ನಾಲ್ಕನೇ ವಿಚಾರ ಸ್ವೀಕಾರ ಮತ್ತು ಶರಣಾಗತಿ, ಅಕ್ಸೆಪ್ಟೆನ್ಸ್ ಆ್ಯಂಡ್ ಸರೆಂಡರ್. ಟೋಲೆ ಅವರ ಪ್ರಕಾರ ಶರಣಾಗತಿ ಎಂದರೆ ಸೋಲನ್ನು ಒಪ್ಪಿಕೊಳ್ಳುವುದಲ್ಲ, ಅದು ಪ್ರಸ್ತುತ ಕ್ಷಣವನ್ನು ಅದು ಹೇಗಿದೆಯೋ ಹಾಗೆ ಪ್ರತಿರೋಧವಿಲ್ಲದೆ ಒಪ್ಪಿಕೊಳ್ಳುವುದು. ಇದರ ಅರ್ಥ ನಾವು ಮೊದಲು ಪರಿಸ್ಥಿತಿಯನ್ನು ಒಪ್ಪಿಕೊಂಡು ನಂತರ ಸ್ಪಷ್ಟ ಮನಸ್ಸಿನಿಂದ ಕ್ರಮ ತೆಗೆದುಕೊಳ್ಳುವುದು. ವ್ಯತ್ಯಾಸ ಇಲ್ಲಿದೆ. ಪ್ರತಿರೋಧದಿಂದ ಕ್ರಮ ತೆಗೆದುಕೊಂಡರೆ ಕೋಪ, ಭಯದಿಂದ ಫಲಿತಾಂಶ ಸಾಮಾನ್ಯವಾಗಿ ಒಳ್ಳೆಯದಾಗಿರುವುದಿಲ್ಲ. ಸ್ವೀಕಾರದಿಂದ ಕ್ರಮ ತೆಗೆದುಕೊಂಡರೆ ಮನಸ್ಸು ಶಾಂತವಾಗಿದ್ದು ಉತ್ತಮ ನಿರ್ಧಾರ ತೆಗೆದುಕೊಳ್ಳಬಹುದು. ಉದಾಹರಣೆಗೆ, ಟ್ರಾಫಿಕ್ನಲ್ಲಿ ಸಿಕ್ಕಿಬಿದ್ದಾಗ ಎರಡು ದಾರಿ ಇದೆ. ಒಂದು ಕೋಪದಿಂದ ಹಾರ್ನ್ ಹೊಡಿತಾ ಈ ಟ್ರಾಫಿಕ್ ಯಾಕೆ ಹೀಗೆ ಎಂದು ಪ್ರತಿರೋಧಿಸುತ್ತಾ ಇರುವುದು. ಇದರಿಂದ ಟ್ರಾಫಿಕ್ ಕಡಿಮೆ ಆಗುವುದಿಲ್ಲ, ಬರೀ ನಿಮ್ಮ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತದೆ. ಇನ್ನೊಂದು, ಈಗ ಟ್ರಾಫಿಕ್ ಇದೆ, ಇದು ವಾಸ್ತವ ಎಂದು ಒಪ್ಪಿಕೊಂಡು ಒಂದು ಪಾಡ್ಕಾಸ್ಟ್ ಕೇಳ್ತಾ ಶಾಂತವಾಗಿ ಕುಳಿತುಕೊಳ್ಳುವುದು. ಎರಡನೇ ದಾರಿಯಲ್ಲಿ ಟ್ರಾಫಿಕ್ ಅದೇ ಇರುತ್ತದೆ, ಆದರೆ ನಿಮ್ಮ ಅನುಭವ ಸಂಪೂರ್ಣ ಬೇರೆ ಆಗಿರುತ್ತದೆ. ಐದನೇ ವಿಚಾರ ಆಂತರಿಕ ಶರೀರ ಮತ್ತು ನಿಶ್ಚಲತೆ, ಇನ್ನರ್ ಬಾಡಿ ಆ್ಯಂಡ್ ಸ್ಟಿಲ್ನೆಸ್. ಟೋಲೆ ಅವರ ಪ್ರಕಾರ ನಮ್ಮ ಶರೀರದ ಒಳಗಿನ ಭಾವನೆಗಳ ಬಗ್ಗೆ ನಾವು ಜಾಗೃತವಾಗಿರಬೇಕು. ಇದು ನಮ್ಮನ್ನು ವರ್ತಮಾನಕ್ಕೆ ತರಕ್ಕೆ ಒಂದು ಶಕ್ತಿಶಾಲಿ ಮಾರ್ಗವಾಗಿರುತ್ತದೆ. ಇದನ್ನು ಆಂತರಿಕ ಶರೀರ ಅಂತ ಕರೀತಾರೆ. ಶರೀರದ ಒಳಗೆ ಇರುವ ಜೀವಂತ ಶಕ್ತಿಯೇ ಆಂತರಿಕ ಶರೀರ. ಆಂತರಿಕ ಶರೀರ ಅಂದರೆ ಶಾರೀರಿಕ ರೂಪ ಮಾತ್ರ ಅಲ್ಲ. ಇದನ್ನು ಸರಳ ಅಭ್ಯಾಸ ಹೇಗೆ ಮಾಡೋದಂದರೆ, ಕಣ್ಣುಗಳನ್ನು ಮುಚ್ಚಿ ಒಂದು 10 ನಿಮಿಷ ಕೂತ್ಕೊಳ್ಳಿ. ನಿಮ್ಮ ಶರೀರದಲ್ಲಿ ಏನಾದರೂ ಜುಮ್ ಎನ್ನುವ ಅನುಭವ ಆಗ್ತಾ ಇದೆಯೇ ಅಂತ ಗಮನಿಸಿ. ಈ ಜುಮ್ ಎನ್ನುವ ಅನುಭವವೇ ಆಂತರಿಕ ಶರೀರದ ಒಂದು ಅನುಭವ. ಪ್ರತಿದಿನ ಈ ಅಭ್ಯಾಸ ಮಾಡಿದರೆ ಮನಸ್ಸು ಆಲೋಚನೆಗಳಿಂದ ದೂರವಾಗಿ ಶರೀರದ ಅನುಭವಕ್ಕೆ ಬರುತ್ತದೆ. ಇದರಿಂದ ಶಾಂತಿ ಸಿಗುತ್ತದೆ. ಆರನೇ ವಿಚಾರ ಸಂಬಂಧಗಳಲ್ಲಿ ವರ್ತಮಾನ, ಪ್ರೆಸೆನ್ಸ್ ಇನ್ ರಿಲೇಷನ್ಶಿಪ್ಸ್. ಟೋಲೆ ಅವರು ಹೇಳ್ತಾರೆ, ಹೆಚ್ಚಿನ ಸಂಬಂಧಗಳಲ್ಲಿ ಸಮಸ್ಯೆ ಬರುವುದು ಎರಡು ಈಗೋಗಳು ಪರಸ್ಪರ ಹೋರಾಡುವುದರಿಂದ. ನಿಜವಾದ ಜನರು ಪರಸ್ಪರ ಸಂಪರ್ಕದಲ್ಲಿ ಇರುವುದಿಲ್ಲ. ಜಗಳ ಆದಾಗ ಸಾಮಾನ್ಯವಾಗಿ ಇಬ್ಬರು ತಮ್ಮ ಪೇನ್ ಬಾಡಿಯಿಂದ ಪ್ರತಿಕ್ರಿಯಿಸುತ್ತಿರುತ್ತಾರೆ, ನಿಜವಾದ ಸಮಸ್ಯೆಯ ಬಗ್ಗೆ ಅಲ್ಲ. ಉದಾಹರಣೆಗೆ, ಪೋಷಕರು ತಮ್ಮ ಮಕ್ಕಳ ನಡುವೆ ಮಕ್ಕಳ ಕರಿಯರ್ ಆಯ್ಕೆ ಬಗ್ಗೆ ಭಿನ್ನಾಭಿಪ್ರಾಯ ಇರುವಾಗ ಇಬ್ಬರು ಪ್ರಸ್ತುತ ಕ್ಷಣದಲ್ಲಿ ಇಲ್ಲದೆ ತಮ್ಮ ಹಳೆಯ ಭಯಗಳಿಂದ, ಅಂದರೆ ಪೋಷಕರು ಇವನ ಭವಿಷ್ಯ ಹಾಳಾಗುತ್ತದೆ ಎಂಬ ಭಯ, ಮಕ್ಕಳಿಗೆ ತನ್ನ ಸ್ವಾತಂತ್ರ್ಯ ಕಸಿದುಕೊಳ್ಳುತ್ತಿದ್ದಾರೆ ಎಂಬ ಭಯ, ಹೀಗೆ ಮಾತನಾಡುತ್ತಿರುತ್ತಾರೆ. ನಿಜವಾಗಿ ಪರಸ್ಪರ ಆಲಿಸುವುದೇ ಇಲ್ಲ. ಇದಕ್ಕೆ ಪರಿಹಾರ, ಮುಂದಿನ ಬಾರಿ ಜಗಳ ಆದಾಗ
ಒಂದು ಕ್ಷಣ ನಿಲ್ಲಿಸಿ, ಈಗ ನಾನು ನಿಜವಾಗಿ ಈ ವ್ಯಕ್ತಿಯ ಮಾತು ಕೇಳುತ್ತಿದ್ದೀನಾ ಅಥವಾ ನನ್ನ ಈಗೋ ಪ್ರತಿಕ್ರಿಯಿಸುತ್ತಿದೆಯಾ ಎಂದು ಗಮನಿಸಿ. ಈಗ ನಾವು ಸಂಪೂರ್ಣ 7 ದಿನಗಳ ಅಭ್ಯಾಸ ಯೋಜನೆಯನ್ನು ತಿಳಿದುಕೊಳ್ಳೋಣ. ಮೊದಲನೇ ದಿನ ಉಸಿರಾಟದ ಜಾಗೃತಿ. ಅಂದರೆ ದಿನಕ್ಕೆ 3 ಬಾರಿ 2 ನಿಮಿಷಗಳು ನೀವು ಈ ಅಭ್ಯಾಸವನ್ನು ಮಾಡ್ಬೋದು. ಆ ಅಭ್ಯಾಸ ಹೀಗಿರುತ್ತೆ. ಒಂದು ಕಡೆ ಆರಾಮಾಗಿ ಕೂತ್ಕೊಂಡು ಕೈ ಬೆರಳುಗಳನ್ನು ಜೋಡಿಸ್ಕೊಂಡು ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಫೋನ್ ಅಲಾರಾಮ್ ಇಟ್ಕೊಳ್ಳಿ. 5 ನಿಮಿಷ ಆದಮೇಲೆ ಈ ಅಭ್ಯಾಸದಿಂದ ಹೊರಬರಬಹುದು. ಈ 5 ನಿಮಿಷದ ತನಕ ನಿಮ್ಮ ಉಸಿರಾಟವನ್ನೇ ಗಮನಿಸ್ತಾ ಇರಿ. ಬೇರೆ ಯಾವುದೇ ಆಲೋಚನೆಗಳು ಬಂದರೂ ಅದನ್ನು ಅಲ್ಲೇ ಬಿಟ್ಟು ಮತ್ತೆ ನಿಮ್ಮ ಗಮನವನ್ನು ಉಸಿರಾಟದ ಕಡೆ ತರೋದು. ಎರಡನೇ ದಿನದ ಅಭ್ಯಾಸ 5 4 3 2 1 ಟೆಕ್ನಿಕ್ ಅಂತ ಹೇಳ್ತೀವಿ. ನಿಮಗೆ ಯಾವಾಗ ಒತ್ತಡ ಅನಿಸುತ್ತದೆಯೋ ಆಗ ಈ ಟೆಕ್ನಿಕ್ನ ಬಳಸಿ. ಅಂದರೆ ನಿಮ್ಮ ಸುತ್ತಲೇ ಇರುವ 5 ವಸ್ತುಗಳನ್ನು ನೋಡಿ. ಆಮೇಲೆ 4 ಶಬ್ದಗಳನ್ನು ಕೇಳಿಸಿಕೊಳ್ಳಿ. ನಿಮ್ಮ ಸುತ್ತಲಿರುವ 3 ವಸ್ತುಗಳನ್ನು ಸ್ಪರ್ಶ ಮಾಡಿ. 2 ವಾಸನೆಗಳನ್ನು ಆಘ್ರಾಣಿಸಿ ಮತ್ತು 1 ರುಚಿಯನ್ನು ನೋಡಿ. 3ನೇ ದಿನದ ಅಭ್ಯಾಸ ಪೇನ್ ಬಾಡಿ ಗಮನಿಸುವಿಕೆ. ಇವತ್ತು ಯಾವಾಗ ಅತಿಯಾದ ಭಾವನಾತ್ಮಕ ಪ್ರತಿಕ್ರಿಯೆ ಬರುತ್ತದೆಯೋ ಆಗ 1 ನಿಮಿಷ ಪಾಸ್ ಮಾಡಿ. ಅಂದರೆ 1 ನಿಮಿಷ ನಿಲ್ಲಿಸಿ ಯೋಚನೆ ಮಾಡಿ, ಇದು ಪೇನ್ ಬಾಡಿಯೇನಾ? ಎಲ್ಲಿದೆ ನನ್ನ ಪೇನ್ ಬಾಡಿ ಅಂತ ಗಮನಿಸಿ. 4ನೇ ದಿನದ ಅಭ್ಯಾಸ ಫೋನ್ ಫ್ರೀ ಊಟ. ಅಂದರೆ ಮೈಂಡ್ಫುಲ್ ಈಟಿಂಗ್. ನಿಮ್ಮ 3 ಟೈಮಿನ ಊಟವನ್ನು ನಿಮ್ಮ ಫೋನ್ ಇಲ್ಲದೆ ಸಂಪೂರ್ಣ ಜ್ಞಾನ ಊಟದ ಮೇಲೆ ಇಟ್ಟು ಊಟವನ್ನು ಮಾಡಿ. 5ನೇ ದಿನ ಆಂತರಿಕ ಶರೀರ ಅಭ್ಯಾಸ. ಬೆಳಿಗ್ಗೆ ಮತ್ತು ರಾತ್ರಿ 3 ನಿಮಿಷಗಳು ಕಣ್ಣು ಮುಚ್ಚಿ ಕೂತ್ಕೊಂಡು ಶರೀರದ ಒಳಗಿನ ಅನುಭವಗಳನ್ನು ಗಮನಿಸಿ. 6ನೇ ದಿನ ಸ್ವೀಕಾರದ ಅಭ್ಯಾಸ. ಇಂದು ಯಾವುದೇ ಅಡಚಣೆ ಬಂದಾಗ ಇದು ಈಗ ಇರುವ ವಾಸ್ತವ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡು ಸ್ವೀಕಾರವನ್ನು ಮಾಡಿ ಮತ್ತು ನಂತರ ಸ್ಪಷ್ಟವಾಗಿ ಅದಕ್ಕೆ ಪರಿಹಾರವನ್ನು ಹುಡುಕುವುದು. 7ನೇ ದಿನ ಪೂರ್ಣ ಪುನರಾವಲೋಕನ. ರಾತ್ರಿ ಮಲಗುವ ಮುಂಚೆ ಈ ವಾರ ಯಾವ ಕ್ಷಣಗಳಲ್ಲಿ ನೀವು ನಿಜವಾಗಿ ವರ್ತಮಾನದಲ್ಲಿ ಇದ್ದೀರಿ ಅಂತ ಬರೆದುಕೊಳ್ಳಿ. ಈ ಪುಸ್ತಕದ ಸಾರಾಂಶವನ್ನು ಕೊನೆಯಲ್ಲಿ ನಾವು ನೋಡೋಣ. ಇದರಲ್ಲಿ 6 ವಿಷಯಗಳನ್ನು ಟೋಲೆರವರು ಹೇಳಿದ್ದಾರೆ. ಈಗೋ, ಪೇನ್ ಬಾಡಿ, ಮಾನಸಿಕ ಕಾಲ, ಸ್ವೀಕಾರ, ಆಂತರಿಕ ಶರೀರ, ಸಂಬಂಧಗಳು. ಈಗೋ ಯಾವಾಗಲೂ ಐಡೆಂಟಿಟಿನ ಹುಡುಕ್ತಿರುತ್ತೆ. ಈ ಆಲೋಚನೆಗಳನ್ನು ಗಮನಿಸುವ ಒಂದು ಭಾಗ ನಮ್ಮಲ್ಲಿ ಇದೆ ಎಂದು ಗುರುತಿಸುವುದೇ ಮೊದಲ ಹೆಜ್ಜೆ. ಪೇನ್ ಬಾಡಿ ಅಂದರೆ ನಮ್ಮ ಒಳಗೆ ಸಂಗ್ರಹವಾದ ಹಳೆಯ ಭಾವನಾತ್ಮಕ ನೋವಿನ ಶಕ್ತಿ. ಈ ಭಾವನೆ ನನ್ನ ಶರೀರದಲ್ಲಿ ಎಲ್ಲಿ ಇದೆ ಅಂತ ಗಮನಿಸಬೇಕು, ಆದರೆ ಪ್ರತಿಕ್ರಿಯಿಸಬಾರದು. 3ನೇದು ಮಾನಸಿಕ ಕಾಲ. ಸಮಸ್ಯೆ ಇದ್ದಾಗ ಅದನ್ನು ಗಡಿಯಾರದ ಕಾಲದಲ್ಲಿ ನಿಭಾಯಿಸಬೇಕು. ಅಂದರೆ ಈಗ ನಾನು ಏನು ಮಾಡಬಹುದು ಅನ್ನೋದನ್ನು ಮಾತ್ರ ಯೋಚಿಸಬೇಕು. ನಂತರ ಸ್ವೀಕಾರ. ಇದರ ಅರ್ಥ ನಾವು ಮೊದಲು ಪರಿಸ್ಥಿತಿಯನ್ನು ಒಪ್ಪಿಕೊಂಡು ನಂತರ ಸ್ಪಷ್ಟ ಮನಸ್ಸಿನಿಂದ ಕ್ರಮ ತೆಗೆದುಕೊಳ್ಳುವುದು. ಆಂತರಿಕ ಶರೀರ. ನಮ್ಮ ಶರೀರದ ಒಳಗಿನ ಭಾವನೆಗಳ ಬಗ್ಗೆ
ಜಾಗೃತವಾಗಿರುವುದು. ಕೊನೆಯದಾಗಿ ಸಂಬಂಧಗಳು. ನಮ್ಮಲ್ಲಿ ಒಂದು ಚರ್ಚೆ ಬಂದಾಗ ಈಗ ನಾನು ನಿಜವಾಗಿ ಈ ವ್ಯಕ್ತಿಯ ಮಾತು ಕೇಳುತ್ತಿದ್ದೀನಾ ಅಥವಾ ನನ್ನ ಈಗೋ ಪ್ರತಿಕ್ರಿಯಿಸ್ತಿದೆಯಾ ಅಂತ ತಿಳ್ಕೊಳ್ಬೇಕು. ಹಾಗೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಶಾಂತಿ, ನೆಮ್ಮದಿ, ಹ್ಯಾಪಿನೆಸ್ ಎಂದು ನಮಗೆ ಭವಿಷ್ಯದಲ್ಲಿ ಸಿಗುವಂಥದ್ದಲ್ಲ. ಅದು ಈಗಲೇ ಈ ಕ್ಷಣದಲ್ಲಿ ಅಂದರೆ ವರ್ತಮಾನದಲ್ಲಿ ಸಿಗುವಂಥದ್ದು. ಬರೀ ಅದನ್ನು ಗಮನಿಸಬೇಕು ಅಷ್ಟೇ. ಈ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದಗಳು. ನಾನು ಕೊಟ್ಟ 7 ದಿನಗಳ ಯೋಜನೆ ಪ್ರಯತ್ನಿಸಿ ಕಾಮೆಂಟ್ನಲ್ಲಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ. ಈ ವಿಡಿಯೋ ಉಪಯುಕ್ತವಾಗಿದೆ ಅನಿಸಿದರೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.